ಹನುಮಂತಪ್ಪನವರು, ನಮ್ಮ ಹನುಮಂತಪ್ಪನವರು ಚಿತ್ರದುರ್ಗದವರು ನನಗೆ ಭಾಳ ಆತ್ಮೀಯರು. ಜನರ ಹಾಸ್ಟೆಲಲ್ಲಿ ಅವರು ರೈಲ್ವೆ ಕಮಿಷನ್ ಅಧ್ಯಕ್ಷರಾಗಿ ಕೆಲಸ ಮಾಡ್ತಿದ್ರು. ನನ್ನ ಜೊತೆ ಭಾಳ ಒಡನಾಟ. ನಾನು ರೂಮ್ ನಂಬರ್ 108ರಲ್ಲಿದ್ದೆ ಜನರಲ್ ಹಾಸ್ಟೆಲಲ್ಲಿ, ಅವರು 110ರಲ್ಲಿದ್ದರು. ಸೊ ಇಬ್ಬರು ನಾವೆಲ್ಲ ಅನೇಕ ಸಂದರ್ಭದಲ್ಲಿ ಅಕ್ಕಪಕ್ಕದಲ್ಲಿ ನಾವು ರಾಜಕಾರಣವನ್ನು ಮಾಡ್ಕೊಂಡು ಬಂದಂಥವ್ರು. ರಾಜೀವ್ ಗಾಂಧಿ ಅವರಿಗೆ, ಸೋನಿಯಾ ಗಾಂಧಿ ಅವರಿಗೆ ಮಾರ್ಗದರ್ಶನವನ್ನು ಕೊಟ್ಟಂಥದ್ದು ಅನೇಕ ಪಕ್ಷದಲ್ಲಿ ಸಂಘಟನೆಯಲ್ಲಿ ಮಾಡ್ಕೊಂಡು ಬಂದರು. ನಮ್ಮ ಚಿತ್ರದುರ್ಗದಲ್ಲಿ ನಮ್ಮ ಪಕ್ಷದ ಕಚೇರಿಗೆ ದೊಡ್ಡ ಒಂದು ಬುನಾದಿಯನ್ನು ಇಟ್ಟಂಥವ್ರು. ನಿಜಲಿಂಗಪ್ಪನವ್ರನ್ನ ಆಸ್ತಿಯನ್ನು ಖರೀದಿ ಮಾಡಬೇಕು ಅಂತೇಳಿ ಒತ್ತಿ ಸರ್ಕಾರಕ್ಕೆ ಒತ್ತಾಯವನ್ನು ತಂದಿದ್ದು ನಾನು ಸ್ಮರಿಸ್ಕೊಳ್ಬೇಕಾಗ್ತದೆ. ಇವತ್ತು ಅದ್ರ ಜೊತೆಯಲ್ಲಿ ನಾವು ಇನ್ನು ಅನೇಕರು ಕೂಡ ಇವತ್ತು ಸೈಯದ್ ಯಾಸೀನ್ ಅವರು, ನಮ್ಮ ಜಾಫರ್ ಶರೀಫ್ರವರ ಅಳಿಯ, ನನಗೆ ಭಾಳ ಆತ್ಮೀಯರು. 3 ಬಾರಿ ಅವರು ನಮ್ಮ ಜೊತೆ ಶಾಸಕರಾಗಿದ್ದಂಥವ್ರು. ಅವರ ಧರ್ಮಪತ್ನಿ ನನ್ನ ಬಾಲ್ಯದಲ್ಲಿ ನಾವೆಲ್ಲ ಜೊತೆಗೆ ಒಂದೇ ಜಾಗದಲ್ಲಿ ಇದ್ದೋ. ಜಾಫರ್ ಶರೀಫ್ರವರು ನಮ್ಮ ಕನಕಪುರದಿಂದ ಲೋಕಸಭಾ ಸದಸ್ಯರಾಗಿದ್ದರು. ಆ ಕುಟುಂಬದಲ್ಲಿ ಅವರ ಜಾಫರ್ ಶರೀಫ್ ಅಳಿಯಾಗಿ, ಹಿರಿಯ ಹಳಿಯಾಗಿ ಅವರ ಕುಟುಂಬಕ್ಕೆ ಎಲ್ಲ ಸಂದರ್ಭದಲ್ಲೂ ಕೂಡ ಮಾರ್ಗದರ್ಶನ ಮಾಡಿಕೊಂಡು ಬಂದಂಥವ್ರು. ಹೀಗೆ ಇವತ್ತು ಅನೇಕ ನಾಯಕರನ್ನ, ನಮ್ಮ ಮಾಜಿ ಶಾಸಕರಂತ ಶ್ರೀನಿವಾಸರವರು ಮತ್ತು ವೆಂಕಟಾಚಲಯ್ಯನವರು, ಅವರು ನಾನು ಜಿಲ್ಲಾ ಪಂಚಾಯತ್ನಲ್ಲಿ ಒಟ್ಟಿಗೆ ಸದಸ್ಯರಾಗಿದ್ದೆ. ಆಮೇಲೆ ಅವರು ಉಪಾಧ್ಯಕ್ಷರಾಗಿದ್ದರು, ನಾರಾಯಣಸ್ವಾಮಿ ಅವರು ಅಧ್ಯಕ್ಷರಾಗಿದ್ದರು. ಆಮೇಲೆ ಅವರು ಶಾಸಕರು ಕೂಡ ಆದರು. ನಾನೇ ಅವರ ಬೈ ಎಲೆಕ್ಷನಲ್ಲಿ ದೊಡ್ಡ ಹೋರಾಟವನ್ನು ಕೂಡ ಎಲ್ಲ ನಾನು ಮಾಡಿದೆ. ಆಮೇಲೆ KR ಶ್ರೀನಿವಾಸಯ್ಯನವರು, ಪುಟ್ಟರಂಗನಾಥ್ ಅವರು, ಈಗ ರೀಸೆಂಟಾಗಿ ನಮ್ಮ ಕೃಷ್ಣಪ್ಪನವರು ನಿನ್ನೆ ಕೂಡ ನಮ್ಮ ಜೊತೆ ಇಲ್ಲ. ಅದಾದಮೇಲೆ ಇವತ್ತು ನಾವು ಜಾನಕಿಯವರನ್ನು ನಾವು ಸ್ಮರಿಸ್ಕೊಳ್ಳೇಬೇಕು. ಪ್ರೀತಿಗೆ ಒಂದು ಧ್ವನಿ ನೀಡಿದಂಥ ಒಬ್ಬ ದೊಡ್ಡ ನಾಯಕಿ. ಒಬ್ಬ ಜಾನಕಿ ಅಮ್ಮನವರು ಕೇವಲ ಬರೀ ಭಾಷೆಗಳಲ್ಲಿ ಹಾಡಾಡ್ದವ್ರಂತಲ್ಲ, ಆ ಹಾಡಿನ ಜೊತೆಯಲ್ಲಿ ಪ್ರೀತಿ, ರೂಪ, ಕೋಗಿ ಏನು ಆ ಒಂದು ಪದ ನಾನು ಬಿಡಿಸಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಪ್ರೀತಿಗೂ ಧ್ವನಿ ನೀಡಿದವರು, ನೋವು ಧ್ವನಿ ನೀಡಿದವರು, ಭಕ್ತಿಗೂ ಧ್ವನಿ ನೀಡಿದಂಥವ್ರು, ತಾಯಿತನಕ್ಕೂ ಧ್ವನಿ ನೀಡಿದವರು, ಸಂತೋಷಕ್ಕೂ ಧ್ವನಿ ನೀಡಿದಂಥ ಒಬ್ಬ ಗಾನ ಕೋಗಿಲೆ. ನಮ್ಮ ಬದುಕಿನ ಪ್ರತಿಯೊಂದು ಭಾವನೆಗೂ ಕೂಡ ಅವರ ಧ್ವನಿಯನ್ನು ಕೂಡ ಕೊಟ್ಟಿದ್ರು. ಇಂದು ಅವರ ಅಮ್ಮ ದೈಹಿಕವಾಗಿ ನಮ್ಮ ಜೊತೆ ಇಲ್ಲದೆ ಇರ್ಬೋದು. ಕಲಾವಿದನಿಗೆ ಖಂಡಿತ ನಿಜವಾದ ಒಂದು ಸಾವು ಇದ್ದೇ ಇರ್ತದೆ. ಆದರೆ ಅವರ ಧ್ವನಿ ಇವತ್ತು ಕೂಡ ಬದುಕಿದೆ. ನನಗೆ ಆಶ್ಚರ್ಯ ಆಯಿತು ಅಧ್ಯಕ್ಷೆ. ನಾನು ಅವರ ಸತ್ತ ತಕ್ಷಣ ಇಲ್ಲಿ ಮೈಸೂರಿನಲ್ಲಿ ಬಂದು ಅವರು ಉಳಿದಿದ್ರು. ಅವ್ರದ್ದು ಬೇರೆ ಪಕ್ಕದ ರಾಜ್ಯ ಆಗಿದ್ರು ಕೂಡ ಅವರ ಕುಟುಂಬದ ಕೇಳಿದೆ ನಾನು, ಏನಿದು ಅಂಥೇಳಿ, ಎಲ್ಲಿ ಕಳಿಸ್ಕೊಡ್ಬೇಕು ಅಂತೇಳಿ. ಇಲ್ಲ ಅವರು ತೀರ್ಮಾನ ಮಾಡಿಕೊಂಡೇ ಬಂದಿದ್ರು. ನನ್ನ ಕೊನೆ ಅಂತ್ಯ ಕರ್ನಾಟಕದಲ್ಲಿ ಆಗಬೇಕು, ಅದು ಮೈಸೂರಿನಲ್ಲಿ ಆಗಬೇಕು ಅಂತೇಳಿ ತೀರ್ಮಾನ ಮಾಡಿ ಅವ್ರು ಇಲ್ಲೇ ಇದ್ರು. ಸೊ ಅವರ ಅಂತಿಮ ಸಂಸ್ಕಾರ ಕೂಡ ಮೈಸೂರಿನಲ್ಲಿ ಆಗಬೇಕು ಅಂತೇಳಿ ನಮ್ಮ ಯತೀಂದ್ರರ್ ಅವ್ರಿಗೆ ರಿಕ್ವೆಸ್ಟ್ ಮಾಡಿ, ಅವ್ರದ್ದೆಲ್ಲ ಬೇರೆ ಕಡೆ ಪ್ರೋಗ್ರಾಮ್ ಇತ್ತು, ಇಲ್ಲ ನೀನು ಅದನ್ನು ನಮ್ಮ ಸರ್ಕಾರದ ಪರವಾಗಿ ನೀನೇ ಅದರಲ್ಲಿ ಪಾಲ್ಗೊಳ್ಬೇಕು ಅಂತ ಹೇಳಿ ಅವ್ರಿಗೆ ಮಾರ್ಗದರ್ಶನವನ್ನು ಕೊಟ್ಟೆ. ಅವರ ಹಾಡುಗಳು ಇವೆ, ಅವರ ನೆನಪುಗಳು ಕೂಡ ಇದೆ. ಆದರೆ ಎಲ್ಲರ ಜೊತೆಯಲ್ಲೂ ಕೂಡ ಆ ಜಾನಕಿಯವರು ನಮ್ಮ ಜೊತೆಯಲ್ಲಿ ಇದ್ದಾರೆ. ಸೊ ಕಳ್ಕೊಂಡ ಮೇಲೆ ಕೊರಗುವ ಬದಲು ನಾವು ಅವರ ಜೊತೆಯಲ್ಲಿ ಇದ್ದಾಗ ಉಳಿಸ್ಕೊಳ್ಳುವುದೇ ಬಹಳ ಪ್ರಮುಖವಾದಂಥ ವಿಚಾರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.